ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್. ನಾನು ಹನುಮಂತೇಶ್. ರಾಜ್ಯ ರಾಜಕೀಯದ ಬಗ್ಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೊಂದು ಸ್ಫೋಟಕ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಮ್ಮೆ ಭಾರೀ ಸಂಚಲನವನ್ನು ಸೃಷ್ಟಿಸಿದ್ದಾರೆ ಬಿಜೆಪಿಯ ಮಾಜಿ ಮುಖಂಡ ಹಾಗೂ ಹಾಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಗ್ಗೆ ಆಶ್ಚರ್ಯ ಅಂಶವೊಂದನ್ನು ಈಗ ಮತ್ತೆ ರಿವೀಲ್ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಸಂಚು ಮತ್ತು ವಿಜಯೇಂದ್ರ ಮೌನದ ಬಗ್ಗೆ ಒಂದು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾದಾಗಿನಿಂದಲೂ ಬಿಜೆಪಿಯ ವಿರುದ್ಧ ಹಾಗೂ ರಾಜ್ಯಾಧ್ಯಕ್ಷ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಲೇ ಇದ್ದಾರೆ. ಇದೀಗ ವಿಜಯೇಂದ್ರ ಬಗ್ಗೆ ಮತ್ತೊಂದು ಆಶ್ಚರ್ಯ ಅಂಶವನ್ನು ಹೇಳಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತೆ ಈಗಾಗಲೇ ಪ್ಲಾನ್ ಮಾಡಲಾಗ್ತಾ ಇದೆ ಅಂತ ಯತ್ನಾಳ್ ಕೂಡ ಇವತ್ತು ಹೇಳಿರುವಂಥದ್ದು. ಅಲ್ಲದೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಲು ದೊಡ್ಡ ಗ್ಯಾಂಗ್ ರೆಡಿಯಾಗಿದೆ ಅಂತ ಯತ್ನಾಳ್ ಗಂಭೀರವಾದ ಒಂದು ಆರೋಪವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾನಸಿಕ ಹಿಂಸೆ ನೀಡಿ ಅವರೇ ರಾಜೀನಾಮೆ ನೀಡುವ ಹಾಗೆ ಮಾಡಲು ತಂತ್ರ ಕೂಡ ನಡೆದಿದೆ. ಸಿದ್ದರಾಮಯ್ಯಗೆ ಅಪಮಾನ ಮಾಡೋದು, ಗೊಂದಲ ಸೃಷ್ಟಿಸಿ ರಾಜೀನಾಮೆ ಕೊಡಿಸುವ ಹಾಗೆ ಸಂಚು ನಡೆದಿದೆ ಎಂದು ಯಾರ ಹೆಸರನ್ನ ಹೇಳದೆ ಸಿದ್ದರಾಮಯ್ಯ ರಾಜೀನಾಮೆಗೆ ಕಾಂಗ್ರೆಸ್ನಲ್ಲಿಯೇ ಪಿತ್ತೂರಿ ನಡೆಯುತ್ತಿದೆ ಅಂತ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹಾಗಾಗಿ ಈ ಒಂದು ಬಾಂಬ್ ಈ ರೀತಿ ಟೀಕೆ ಮಾಡೋದು ಇದೇನು ಮೊದಲಲ್ಲ. ಇದಕ್ಕಿಂತಲೂ ಮೊದಲು ಯತ್ನಾಳ್ ಈ ರೀತಿಯ ಹೇಳಿಕೆಗಳನ್ನು ನೀಡಿದರು. ಆದರೆ ವಿಜಯಪುರದಲ್ಲಿ ಮಾತನಾಡಿದಂಥ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವ್ಯಂಗ್ಯವನ್ನು ಆಡಿದ್ದಾರೆ. ಸಿಎಂ ಡಿಸಿಎಂ ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಗ್ಯಾರಂಟಿ ಎಂದು ಅಕ್ಕಿ ಫ್ರೀ, ಬಸ್ ಫ್ರೀ ಬಿಟ್ಟರೆ ಏನಿಲ್ಲ. ರಾಜ್ಯದಲ್ಲಿ ಸ್ಥಿತಿ ಚಿಂತಾಜನಕ ಸ್ಥಿತಿ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇತ್ತ ರಾಜ್ಯ ಬಿಜೆಪಿಯ ಆಂತರಿಕ ಕಲಹವನ್ನು ಕೂಡ ಮತ್ತಷ್ಟು ತೀವ್ರಗೊಳಿಸಿರುವಂತಹ ಯತ್ನಾಳ್ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧವೂ ಕೂಡ ಭಾರಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಜಯೇಂದ್ರ ಸಿದ್ದರಾಮಯ್ಯ ವಿಷಯದಲ್ಲಿ ಮೌನವಾಗಿದ್ದಾರೆ. ವಿಜಯೇಂದ್ರ ಮಾತನಾಡಿದರೆ ನಿಮ್ಮ ತಂದೆಯ ಪೋಕ್ಸೋ ಪ್ರಕರಣ ತೆಗೆಯಲ್ಲ ಎಂದು ಕೇಳ್ತಾರೆ. ಅದಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಯತ್ನಾಳ್ ಕೂಡ ವ್ಯಂಗ್ಯವಾಡಿದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಮಗ ವಿಜೇಂದ್ರನನ್ನ ಅಧಿಕಾರದಿಂದ ಕೆಳಗಿಳಿಸಿದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ತಮ್ಮ ಮಗನಿಗಾಗಿ ಯಾಕೆ ಪಕ್ಷವನ್ನೇ ಸಹಿಸಬೇಕು ಅಂತ ಪ್ರಶ್ನಿಸಿರುವ ಯತ್ನಾಳ್ ಬಿಜೆಪಿಯನ್ನ ಯಡಿಯೂರಪ್ಪ ಕುಟುಂಬದ ಆಸ್ತಿಯಂತೆ ಮಾಡಲಾಗಿದೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಸತ್ತಂತಾಗಿದೆ ಎಂದು ಟೀಕಿಸಿರುವಂತಹ ಯತ್ನಾಳ್ ರಾಜ್ಯದಲ್ಲಿ ಹಲವು ಹಗರಣಗಳು ನಡೆದರೂ ಬಿಜೆಪಿ ಯಾವ ರೀತಿಯ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಷವನ್ನ ಮುಗಿಸಲು ವಿಜೇಂದ್ರನ ಕೈಗೆ ಬಿಜೆಪಿ ನೀಡಲಾಗಿದೆ ಅಂತ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ವಿಜೇಂದ್ರನ ನಾಯಕತ್ವದಲ್ಲಿ ಪಕ್ಷ ಕುಸಿಯುತ್ತಿದೆ ಎಂದು ದೂರಿದ್ದಾರೆ. ಈ ಹೇಳಿಕೆಗಳು ಬಿಜೆಪಿ ಆಂತರಿಕ ಭಿನ್ನಮತವನ್ನು ತೀವ್ರಗೊಳಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಎಡೆಮಾಡಿಕೊಟ್ಟಂತಾಗಿದೆ. ಹಾಗಾಗಿ ಮತ್ತೆ ಯತ್ನಾಳ್ ಫೈರ್ ತಮ್ಮ ಅವರ ಪವರ್ಫುಲ್ ಹೇಳಿಕೆಗಳಿಂದಲೇ ಹೆಸರುವಾಸಿಯಾಗಿದ್ದರು. ಮತ್ತೆ ಈಗ ಪವರ್ಫುಲ್ ಕೆಲವೊಂದು 3-4 ಹೇಳಿಕೆಗಳನ್ನು ನೀಡಿದ್ದು ಈಗ ರಾಜಕಾರಣದಲ್ಲಿ ಮತ್ತೆ ಅವರ ಹೆಸರು ಚರ್ಚೆಗೆ ಬಂದಿರುವಂಥದ್ದು. ಯತ್ನಾಳ್ ಮಾಡಿರುವಂಥ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ರೀತಿಯ ಲೇಟೆಸ್ಟ್ ಡಿಜಿಟಲ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.